ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಕಿಚ್ಚನ ಪಂಚಾಯಿತಿ ಸಕ್ಕತ್ತಾಗಿತ್ತು, ಬೆಂಕಿದಾರಣ ಇತ್ತು ಅಂತ ಹೇಳ್ಬೋದು. ಇಷ್ಟು ನಾವು ಎಪಿಸೋಡ್ಗಳು ಏನು ನೋಡಿದ್ವಿ ಕಿಚ್ಚನ ಪಂಚಾಯಿತಿ, ಅದೆಲ್ಲ ಕೂಡ ಅಷ್ಟೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬೇರೆ, ಅಲ್ಲಿ ನಡೀತಿದ್ದೆ ಬೇರೆ. ಈ ವಾರ ನಿಜವಾಗ್ಲೂ ಕೂಡ ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದು ಆಯಿತು ಅಂತಲೇ ಹೇಳ್ಬೋದು. ಬಟ್ ತುಂಬ ದಿವಸ ಆಗಿರೋದು, 2 ವಾರ ಆಗಿರೋ ಟಾಪಿಕ್ನ ಇವಾಗ ತೊಗೊಂಡು ಮಾತಾಡಿದ್ರು ಕೂಡ ಕರೆಕ್ಟಾಗಿ ಯಾರು ಕ್ಲಾಸ್ ಕೊಡಬೇಕಿತ್ತು ಅವ್ರಿಗೆ ಕ್ಲಾಸ್ ಸಿಕ್ಕಿದೆ. ಇನ್ನು ರಿಷಾ ಗೌಡವ್ರಿಗೆ ಯಾವ ರೀತಿ ಕ್ಲಾಸ್ ಸಿಕ್ಕುತ್ತೆ ಅಂತಂದರೆ ಇನ್ನು ನಾಳೆ ಎಪಿಸೋಡಲ್ಲಿ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ವಿಟಿ ಕೂಡ ಇಲ್ಲಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ಈ ಒಂದು ವಿಚಾರ ಮನೆ ಒಳಗಡೆ ಸದ್ದಾಗಲಿಲ್ಲ, ಹೊರಗಡೆ ಸದ್ದಾಯಿತು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಹೌದು, ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರೋದು ಒಂದೇ, ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ನಾಳೆ ಇಲ್ಲಿ ಉತ್ತರ ಸಿಕ್ಕೇ ಸಿಕ್ಕುತ್ತೆ. ಆದರೆ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗಿತ್ತು. ಇಲ್ಲಿ ಅಶ್ವಿನಿ ಗೌಡ ಅವರು ಏನೊಂದು ತಿರ್ಚಿ ಹೇಳಿದ್ರು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು. ಇಲ್ಲಿ ಸೂರಜ್ ಅವರಂತೂ ನಿಜವಾಗ್ಲೂ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಪರ್ಸನಲಿ ನಂಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲಿ ರಾಶಿಕ್ ಅವ್ರ ಸವಾಸ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈಗ ಗ್ರೂಪಿಸಮ್ ಅಂತ ಹೇಳಿದಾಗ ಅವರು ಎದ್ದು ಬಂದಿದ್ದ ವಿಚಾರ ಇರ್ಬೋದು. ಹೌದು, ಯಾರನ್ನ ಇಷ್ಟ ಆದ್ರೆ ಅವ್ರ ಪರ ನಿಂತ್ಕೊಂಡು ಮಾತಾಡಬೇಕು. ಬಟ್ ತಪ್ಪು ಮಾಡಿದಾಗೂ ಕೂಡ ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡ್ತೀವಲ್ಲ, ಅದು ತಪ್ಪು. ಇಲ್ಲಿ ಜಾನ್ವಿ ಅವರು ಕೂಡ ಅಷ್ಟೇ, ಇಲ್ಲಿ ಅಶ್ವಿನಿ ಗೌಡ ಅವರು ಅರ್ಥ ಏನು ಮಾಡ್ಕೊಂಡಿದ್ರು ಅದು ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಂದು ವೇಳೆ ಇವಾಗ ನೀವು ನೋಡಿರ್ಬೋದು, ಮುಂಚೆ ಥರ ಇದ್ದಿದ್ರೆ ಇಲ್ಲ ಅಶ್ವಿನಿ ಗೌಡರು ಮಾತಾಡಿದ್ದು ಕರೆಕ್ಟು ಅಂತ ಹೇಳಿದ್ದು. ಆದರೆ ಇವತ್ತಿನ ಎಪಿಸೋಡಲ್ಲಿ ಹೇಳಿದ್ರಲ್ಲ, ಇಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿದ್ದೆ ತಪ್ಪು ಅಂತ ಇಲ್ಲಿ ಹೇಳಿದ್ರು. ರಕ್ಷಿತ್ ಅವ್ರದ್ದು ನಾನು ಕೂಡ ಸರಿ ಅಂತ ಹೇಳ್ತಾರ. ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು, ಯಾಕಂದ್ರೆ ಕೋಪದಲ್ಲಿ ಬಂದ್ಬಿಡುತ್ತೆ, ಆಲ್ಮೋಸ್ಟ್ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ. ಬಟ್ ದೊಡ್ಡವರಾದರೂ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಇಲ್ಲಿ 2 ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಅಂತ ಹೇಳ್ತೀವಿ, ಅದೇ ರೀತಿ 2 ಕಡೆಯಿಂದನೂ ಕೂಡ ತಪ್ಪಾಗಿತ್ತು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಕ್ಲಾಸ್ ತಗೊಂಡಿದ್ದು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ತಗೊಂಡಿದ್ದು. ಇದ್ರ ಜೊತೆಗೆ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನಪ್ಪ ಅಂತಂದ್ರೆ ಕಳಪೆ ವಿಚಾರ. ಇಲ್ಲಿ ಗಿಲ್ಲಿ ಅವ್ರಿಗೆ ಕಳಪೆ ಕೊಟ್ಟಿದ್ದು ಪರ್ಸನಲಿ ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಿರ್ಲಿಲ್ಲ, ನನಗೂ ಕೂಡ ಇಲ್ಲಿ ಇಷ್ಟ ಆಗೇ ಇರಲಿಲ್ಲ. ಇಲ್ಲಿ ಅದಕ್ಕೆ ಕಾಕ್ರೋಚ್ ಸುದಿಯವ್ರನ್ನ ಇಲ್ಲಿ ಕೇಳಿದ್ದು, ನನಗ್ ಬಂದ್ಬಿಡ್ತೈತನ, ನನ್ ಬುಡಕ್ ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರನೇ ಇಲ್ಲಿ ಪ್ಲಾನ್ ಮಾಡೇ ಕೊಟ್ವಿ ಅಂದ್ಬಿಟ್ಟು ಕೊನೆಗೂ ಕೂಡ ಅವ್ರ ಬಾಯಲ್ಲಿ ಇಲ್ಲಿ ಬಂತು. ಕಳಪೆ ವಿಚಾರ ಬಂದಾಗ ಯಾರ್ಯಾರು ಇಲ್ಲಿ ಕೊಟ್ರಿ ಕೈ ಎತ್ತಿ ಅಂದಾಗ ಧ್ರುವಂತವ್ರು ಸ್ವಲ್ಪ ಇಲ್ಲಿ ತುಂಬಾ ಓವರ್ ಆಗಿ ಇಲ್ಲಿ ಮಾತಾಡ್ತಾ ಇದಾರೆ. ನಾಳೆ ಎಪಿಸೋಡ್ ಅಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂತಂದ್ರೆ ರಿಷಾ ಅವ್ರಿಗೂ ಕೂಡ ಕ್ಲಾಸ್ ಸಿಗುತ್ತೆ ಅಂತ ಗೊತ್ತಿದೆ, ಇಲ್ಲಿ ಧ್ರುವಂತವ್ರಿಗೂ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಕಾಕ್ರೋಚ್ ಸುದಿಯವ್ರು ಹೇಳ್ತಾರೆ, ಕಳಪೆಗೆ ಹೋಗೋ ಅಂತ ಹುಡುಗ ಅಲ್ಲ, ಅವರು ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ಇಲ್ಲಿ ಒಂದು ಗ್ರೂಪ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿ ಕಾಕ್ರೋಚ್ ಸುದಿಯವರು ಈ ರೀತಿಯಾಗಿ ಗಿಲ್ಲಿಯವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲಿ ಕೊಡಲ್ಲ. ಬೇಕಂತಂದ್ಬಿಟ್ಟು ಬ್ಯಾಡ್ ಆಗೇ ಮಾತಾಡ್ತಾ ಇರ್ತಾರೆ. ಇಲ್ಲ ಅವ್ನು ಸರಿ ಇಲ್ಲ ಬಿಡು, ಬೇಕಂತ ತಮಾಷೆ ಮಾಡ್ತಾನೆ, ಎಷ್ಟು ತಮಾಷೆ ಮಾಡಬೇಕು ಅಷ್ಟೇ ತಮಾಷೆ ಮಾಡಬೇಕು, ಸ್ವಲ್ಪ ಓವರ್ ಆಗಾಡ್ತಾನೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರೆ. ಅದೇ ಕಿಚ್ಚ ಸುದೀಪ್ ಸರ್ ಹತ್ರ ಕೇಳಿದಾಗ, ಇಲ್ಲ ಅವನು ಕಳಪೆಗೆ ಹೋಗೋ ಹುಡುಗ ಅಲ್ಲ, ಅವನು ಕ್ಯಾಪ್ಟನ್ ಆಗ್ಬೇಕಿತ್ತು, ಮಿಸ್ ಆಗೋಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಕಾಕ್ರೋಚ್ ಸುದಿಯವ್ರ ಬಾಯಲ್ಲೇ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಿದ್ದು, ಇಲ್ಲಿ ಅವರು ಕಳಪೆಗೆ ಹೋಗಬಾರ್ದಿತ್ತು ಅಂತ ಕೂಡ ಇಲ್ಲಿ ಕೊನೆಗೂ ಒಪ್ಕೊಂಡ್ರು. ಯಾಕಂತಂದ್ರೆ ನಿಜ ಸತ್ಯ ಯಾವತ್ತಿದ್ರು ಹೊರಗಡೆ ಬರಲೇಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಸತ್ಯ ಕೂಡ ಇವಾಗ ಹೊರಗಡೆ ಬಂತು. ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಈ ಒಂದು ವಿಚಾರ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ನನ್ನ ವಿಡಿಯೋದಲ್ಲಿ ಹೇಳಿದೆ, ಈ ತರ ವಿಚಾರಗಳನ್ನ ಇಲ್ಲಿ ತಗೊಂಡು ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲ ಕೂಡ ಇಲ್ಲಿ ನೋಡ್ಬೋದು, ಕಳಪೆ ವಿಚಾರ ಇರ್ಬೋದು, ಅಶ್ವಿನಿ ಗೌಡವರ ವಿಚಾರ ಇರ್ಬೋದು, ಮತ್ತೆ ರಕ್ಷಿತ್ ಅವ್ರ ವಿಚಾರ ಇರ್ಬೋದು, ಎಲ್ಲಾ ವಿಚಾರಗಳು ಈಗ ಚರ್ಚೆ ಅಂತೂ ಆಗಿದೆ. ಅಶ್ವಿನಿ ಗೌಡವ್ರು ಹೇಗೆ ಅಂತಂದ್ರೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ, ಅಣ್ಣ ನಾನು ಒಪ್ಕೊಂತೀನಿ, ನಾನು ಒಪ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಇದು ಹೇಗಾಗುತ್ತೆ ಮೇಡಮ್ ಅಂತ ಕೂಡ ಇಲ್ಲಿ ಕೇಳಿದ್ರು. ಅವ್ರದ್ದೊಂದು ಪರಿಸ್ಥಿತಿ ಹೇಗಿದೆ ಅಂತಂತ ಅಂದ್ರೆ ಮನಸ್ಥಿತಿನೋ ಪರಿಸ್ಥಿತಿನೋ, ಒಟ್ಟಿನಲ್ಲಿ ಅವ್ರು ತಪ್ಪು ಮಾಡಿದ್ರೆ ಅವರು ಒಪ್ಕೊಳ್ಳೋ ಮನಸ್ಥಿತಿ ಅವ್ರಿಗಂತೂ ಇಲ್ಲಿ ಇಲ್ವೇ ಇಲ್ಲ. ಇಲ್ಲಿ ಚಿಕ್ಕವ್ರು ತಪ್ಪು ಮಾಡಿದಾಗ ದೊಡ್ಡವರು ತಿದ್ದಿ ಬುದ್ಧಿ ಹೇಳಬೇಕು. ಈಗ ದೊಡ್ಡವರೇ ತಪ್ಪು ಮಾಡಿದಾಗ ಏನ್ ಮಾಡೋಕ್ಕಾಗತ್ತೆ, ಈ ರೀತಿಯಾಗಿ ಕ್ಲಾಸ್ ಕೊಡ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಸಕ್ಕತ್ತಾಗೆ ಕ್ಲಾಸ್ ತಗೊಂಡ್ರು. ಎಲ್ಲದಕ್ಕಿಂತ ಇಲ್ಲಿ ತುಂಬಾನೇ ಚೆನ್ನಾಗಿ ಕ್ಲಾಸ್ ಇದ್ದಿದ್ದು ಚಂದ್ರಪ್ರಭಾ ಅವ್ರಿಗೆ. ಇಲ್ಲಿ ಇವ್ರಿಗೆ ಕ್ಲಾಸ್ ತಗೋಬೇಕಾಗಿದ್ದು ತುಂಬಾನೇ ಮುಖ್ಯ ಆಗಿತ್ತು. ಇಲ್ಲಿ ಅವ್ರು ಒಂದೊಂದ್ಸತಿ ಚಂದ್ರಪ್ರಭಾ ಅವ್ರು ಏನ್ ಮಾತಾಡ್ತಾರೆ ಅಂದ್ರೆ, ಇಲ್ಲಿ ಟಂಗುಗೂ ಬ್ರೈನ್ಗೂ ಸಂಬಂಧ ಇರಲ್ಲ ಅಂತಾರಲ್ಲ, ಆ ರೀತಿ ಮಾತಾಡ್ತಿದ್ರು. ಸದ್ಯ ಅವ್ರಿಗೆ ಕ್ಲಾಸ್ ಸಿಕ್ಕಿದ್ದು ತುಂಬಾನೇ ಚೆನ್ನಾಗಿತ್ತು. ನಡೆ ಮತ್ತೆ ನುಡಿ, ಇವಾಗ ಏನ್ ಹೇಳಿದ್ರು, ನಡೆನೂ ಸರಿ ಇರ್ಲಿಲ್ಲ, ನುಡಿನೂ ಸರಿಯಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕನ್ಫರ್ಮ್ ಆಗಿ ಪ್ರೂವ್ ಕೂಡ ಆಯ್ತು. ಇಲ್ಲಿ ತಂಗಿ ಅಂತ ಹೇಳ್ತೀರಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಚಂದ್ರಪ್ರಭಾ ಅವರು ಕಾವ್ಯ ಅವ್ರನ್ನ ತಂಗಿ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಬಿಗ್ ಬಾಸ್ ಮನೇಲಿ ಗೊತ್ತಿತ್ತು. ಈಗ ತಂಗಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಪ್ರೂವ್ ಮಾಡಕ್ ಹೋಗ್ತಿದ್ರು. ಫಸ್ಟ್ ಆಫ್ ಆಲ್ ಅಣ್ಣನೇ ಸರಿ ಇಲ್ಲ ಅಲ್ವಾ ಅಂತ ಕೂಡ ಇಲ್ಲಿ ತೋರಿಸ್ಕೊಟ್ರು. ಇದು ಕರೆಕ್ಟ್ ಆದ ಒಂದು ಕಿಚ್ಚನ ಪಂಚಾಯಿತಿ. ಅಂದ್ರೆ ಮುಂಚೆ ಎಲ್ಲ ಯಾವ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ, ಈ ವಾರ ಆ ಒಂದು ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿ ರೀಚ್ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಚಂದ್ರಪ್ರಭಾ ಅವ್ರದ್ದು ವಿಟಿ ಹಾಕಿ ತೋರಿಸಿರ್ಲಿಲ್ಲ ಅಂತ ಅಂದಿದ್ರೆ ನಿಜವಾಗ್ಲೂ ಕೂಡ ಅವ್ರಿಗೂ ಬೇಜಾರಾಗಿರೋದು. ಏನಕ್ಕೆ ಅಂತಂದ್ರೆ ನಾನೇನಪ್ಪ ತಪ್ಪು ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಫಸ್ಟಿಗೆ ಇಲ್ಲಿ ಕೇಳಿದ್ರು, ಗೊತ್ತಾಗ್ತಲ್ಲ ಅಂತ ಹೇಳಿದ್ದಕ್ಕೇನೆ ಇಲ್ಲಿ ವಿಟಿ ಕೂಡ
ಕೂಡ ಇಲ್ಲಿ ಪ್ಲೇ ಮಾಡಿದ್ದು, ಮುಖಕ್ಕೆ ಮಸಿ ಬಳ್ದಿರೋದಾಗಿರ್ಬೋದು, ಒಂದು ಲವ್ ವಿಚಾರ, ಬಲೆಗೆ ಬಿದ್ದುಬಿಟ್ಟೆ ಆ ರೀತಿ ಈ ರೀತಿಯಾಗಿ ಹೇಳಿದ್ರಲ್ಲ, ಜೊತೆಗೆ ಇದ್ದುಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಇಲ್ಲಿ ಚಂದ್ರಪ್ರಭು ಅವ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಶತ್ರುಗಳನ್ನ ನಂಬೋದು, ಬಟ್ ಜೊತೆಲ್ಲೇ ಇದ್ದು ಈ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕೋರ್ನ ಯಾವತ್ತೂ ಕೂಡ ಇಲ್ಲಿ ನಂಬಾರ್ದು. ಅದಕ್ಕೆ ಇಲ್ಲಿ ಸಾರಿ ಏನೋ ಕೇಳಿದ್ರು, ಹೌದು ತಪ್ಪು ಮಾಡೋವರೆಗೂ ಮಾಡಿಬಿಟ್ಟು ಅದೇ ಇವಾಗ ಹೇಳಿದ್ರಲ್ಲ ಕಿಚ್ಚ ಸುದೀಪ್ ಸರ್, ಜೈಲಲ್ಲಿ ಇದ್ದವರು ಕೂಡ ಅದೇ ಹೇಳೋದು, ಏನೋ ಗೊತ್ತಿಲ್ಲ ಆ ಒಂದು ಮೂಮೆಂಟ್ ಅಲ್ಲಿ ಆಗೋಯ್ತು ಅಂತಂದ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಚಂದ್ರಪ್ರಭು ಅವರು ಅದೇ ಇಲ್ಲಿ ಮಾಡ್ತಿರೋದು, ತಪ್ಪು ಮಾಡೋವರೆಗೂ ಮಾಡಿಬಿಟ್ಟು ಏನೋ ಅವಾಗ ಹೇಳ್ಬಿಟ್ಟೆ ಸಾರಿ ಅಂತ ಕೇಳಿದ್ರು. ಸಾರಿ ಕೇಳಿದ ತಕ್ಷಣ ಎಲ್ಲ ಮುಗ್ದೋಗ್ತಿತ್ತು ಅಂತಂದ್ರೆ ಯಾರು ಕೂಡ ಇಲ್ಲಿ ಜೈಲಿಗೆ ಹೋಗ್ತಾನೆ ಇರಲಿಲ್ಲ. ಇವಾಗ ಅದಕ್ಕೆ ಹೇಳೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಪ್ಪು ಮಾಡೋಕ್ಕೂ ಮುಂಚೆ ಅಥವಾ ಮಾತಾಡೋಕ್ಕೂ ಮುಂಚೆ 100 ಸತಿ ಅಲ್ಲ 1000 ಸತಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ಒಂದು ಹುಡುಗ ಹುಡುಗಿ ವಿಚಾರ, ಅವರ ಒಂದು ಪರ್ಸನಲ್ ಲೈಫ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದ್ರು ಕೂಡ ಇಲ್ಲಿ ಕಾವ್ಯ ಅವ್ರ ಮೇಲೆ ಬ್ಲೇಮ್ ಮಾಡಿದಕ್ಕೆ ಇಲ್ಲಿ ಚಂದ್ರಪ್ರಭು ಅವ್ರಿಗೆ ಕ್ಲಾಸ್ ಸಿಕ್ಕಿದ್ದು. ಇಲ್ಲಿ ಚಂದ್ರಪ್ರಭು ಅವ್ರು ಮಾಡಿದ್ದು ತಪ್ಪಲ್ಲ, ಬಟ್ ಕಾವ್ಯ ಅವ್ರು ಮಾಡಿದ್ದು ತಪ್ಪು ಅನ್ನೋ ರೀತಿ ಮಾತಾಡಿದ್ರಲ್ಲ, ಅದಕ್ಕೆ ಇಲ್ಲಿ ವಿಟಿ ಕೂಡ ಹಾಕಿ ತೋರಿಸಿದ್ದು ತುಂಬಾ ಚೆನ್ನಾಗಿತ್ತು. ಯಾಕಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ, ನಾವು ಸರಿ ಇದೀವಿ ಅಂತ ಅಂದ್ಬಿಟ್ಟು ನಮಗೆ ಅನ್ಸುತ್ತೆ, ಬಟ್ ಬೇರೆಯವ್ರಿಗೂ ಅನಿಸ್ಬೇಕಲ್ವಾ. ಇಲ್ಲಿ ಕಾವ್ಯ ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಚಂದ್ರಪ್ರಭು ಅವ್ರಿಗೆ ಅನಿಸ್ತಿತ್ತು, ಆದ್ರೆ ಚಂದ್ರಪ್ರಭು ಅವರು ತಪ್ಪು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಡೆ ನುಡಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಕೂಡ ಇಲ್ಲಿ ಮಾಡಿದ್ರು. ಇಲ್ಲಿ ರಕ್ಷಿತಾ ಅವ್ರದ್ದು ಏನೊಂದು ತಪ್ಪಾಯ್ತು ಅಂತಂದ್ರೆ, ಕಾಲ್ ತೋರಿಸ್ಬಿಟ್ಟು ಅದನ್ನ ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ದೊಡ್ಡವ್ರಿಗೆ ಆ ರೀತಿ ನಡ್ಕೊಳ್ಳೋದು ಅಂದ್ರೆ ಅಗೌರವ ಕೊಟ್ಟು ನಡ್ಕೊಳ್ಳೋದು ತಪ್ಪೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ದೊಡ್ಡವರು, ಬಟ್ ಆದ್ರೆ ಆ ರೀತಿಯಾಗಿ ಮಾತಾಡಬಾರ್ದಿತ್ತು, ಮಾತಾಡಿದಾಗಿದೆ, ಅವ್ರದ್ದೇನು ತಪ್ಪಿದೆ. ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಏನು ತಪ್ಪಿತ್ತು ಇಲ್ಲಿ ತಿರ್ಚಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರಿಗೆ ಇಲ್ಲಿ ಏನ್ ತಪ್ಪು ಮಾಡ್ತಾ ಇದಾರೆ, ಇಲ್ಲಿ ಏನ್ ಬೈದ್ರು ಅಂತ ಅಂದ್ಬಿಟ್ಟು ಹೇಳಿದ್ದನ್ನ ಅವರು ಕರೆಕ್ಟ್ ಆಗಿ ಇಲ್ಲಿ ಹೇಳಿಲ್ಲ. ಜಾನ್ವಿ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು, ಇಲ್ಲ ಅವರು ತಿರ್ಚೆ ಹೇಳಿದ್ದು ಅಂತ ಅಂದ್ಬಿಟ್ಟು ಇದಕ್ಕೆ ಕರೆಕ್ಟ್ ಆಗಿ ಹೇಳಿದ್ರು. ಸೂರಜ್ ಅವರು ಕೂಡ ಇಲ್ಲಿ ಹೇಳಿದ್ರು, ಆಲ್ಮೋಸ್ಟ್ ಪತ್ರದ ಲೆಟರ್ ವಿಚಾರನ ಕೂಡ ಇಲ್ಲಿ ತಗೊಂಡ್ರು. ಇಲ್ಲಿ ಕೈ ಎತ್ಬಿಟ್ಟು ಹೇಳಿದ್ರು ಅಶ್ವಿನಿ ಗೌಡ ಅವರು, ನಾನೇನಾದ್ರೂ ಆ ಥರ ಮಾತಾಡಿದ್ರೆ ಅಂದ್ರೆ ಆ 3 ಪದಗಳನ್ನ ಯೂಸ್ ಮಾಡಿದ್ರೆ ನಾನು ಇವಾಗಲೇ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಇಲ್ಲಿ ಇವಾಗ ಏನೊಂದು ಎಪಿಸೋಡ್ ನಮಗೆ ತೋರಿಸಿರ್ತಾರೆ ಅದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸಿರಲ್ಲ, ಅದರಲ್ಲೂ ಕೂಡ ಎಡಿಟೆಡ್ ಮಾಡಿ ಇಲ್ಲಿ ತೋರಿಸಿರ್ತಾರೆ. ಇನ್ನು ಸುಮಾರು ವಿಷಯಗಳನ್ನ ಇಲ್ಲಿ ಮಾತಾಡಿರ್ತಾರೆ, ಬಟ್ ಅದೆಲ್ಲ ಕಟ್ ಆಗಿದೆ. ಈಗ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕೈ ಎತ್ತಿ ಇಲ್ಲಿ ಹೇಳ್ತಾರೆ 3 ಪದನ ಯೂಸ್ ಮಾಡಿದ್ರೆ ಅಂತ ಅಂದ್ಬಿಟ್ಟು, ಇಲ್ಲಿ ಸೂರಜ್ ಅವ್ರು ಹೇಳ್ತಾರೆ ಇಲ್ಲ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಇಲ್ಲಿ ಅಶ್ವಿನಿ ಗೌಡ ಅವರು ಯೂಸ್ ಕೂಡ ಮಾಡಿದ್ರು. ಮುಖಕ್ಕೆ ಮಸಿ ಬೆಳ್ದಿ ನನಗೆ ಆ ರೀತಿ ಹೇಳ್ಬಿಟ್ಲು, ರಕ್ಷಿತಾ ನಾಟಕ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಯೂಸ್ ಮಾಡಿದ್ರು. ಆದರೆ ಇಲ್ಲಿ ಮನೆಯಿಂದ ಈಚೆ ಅಂತೂ ಹೋಗಲ್ಲ ಬಿಡಿ, ಬಟ್ ಕೆಲವೊಬ್ಬರಿಗೆ ಅವ್ರು ಹೋದ್ರೆ ಇಷ್ಟ ಆಗೇ ಆಗುತ್ತೆ. ಬಟ್ TRP ವಿಚಾರಕ್ಕೋ ಏನಕ್ಕೋ ಅವ್ರನ್ನ ಸದ್ಯದ ಮಟ್ಟಿಗೆ ಇಲ್ಲಿ ಮನೆಯಿಂದ ಹೊರಗಡೆ ಅಂತೂ ಇಲ್ಲಿ ಕಳ್ಸಲ್ಲ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಅಂದ್ರೇನೆ TRP ಅನ್ನೋ ರೀತಿ ಸದ್ಯ ಆಗೋಗ್ಬಿಟ್ಟಿದೆ. ಬಟ್ ಈ ಒಂದು ಶೋಗೆ ಕಳಂಕ ಬರಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಎಪಿಸೋಡ್ ಇವತ್ತ ಕಿಚ್ಚನ ಪಂಚಾಯಿತಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ ಏನೇನ್ ತಪ್ಪು ಮಾಡಿದ್ದಾರೆ, ತಪ್ಪು ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ಇಲ್ಲಿ ತಿಳಿಸ್ಕೊಟ್ರು. ಇನ್ನು ರಿಷಾ ಅವ್ರದ್ದು ಮಾತ್ರ ಪೆಂಡಿಂಗ್ ಇದೆ, ರಿಷಾ ಅವ್ರದ್ದು ನಾಳೆ ಇಲ್ಲಿ ಗೊತ್ತಾಗೇ ಆಗುತ್ತೆ. ಇದ್ರ ಜೊತೆಗೆ ನಾನು ಕಳೆದ ವಿಡಿಯೋದಲ್ಲೇ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ, ರಕ್ಷಿತ್ ಅವ್ರಿಗೆ ಕ್ಲಾಸ್ ಸಿಕ್ಕತ್ತೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಈ ಒಂದು ವಿಚಾರಕ್ಕೆ ದೊಡ್ಡವ್ರಿಗೆ ಅಗೌರವ ಕೊಟ್ಟಿದ್ದಾರೆ. ಮತ್ತೆ ಈಗ ಕಾಲ್ನ ಅಂದ್ರೆ ಹೇಗಿದ್ರು ಅವರು ಚಪ್ಪಲಿ ಓಪನ್ ಮಾಡಿ ತೋರಿಸಿದ್ದಾರೆ, ಬ್ರೇಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ದೊಡ್ಡವ್ರಿಗೆ ಅಗೌರವ ಕೊಟ್ಟಂಗೆ ಆಯ್ತಲ್ವಾ. ಇಲ್ಲಿ ಅವ್ರೊಬ್ಬರಿಗೆ ಕೊಟ್ಟಿರೋ ಅಗೌರವನ ಇಲ್ಲಿ ಕಲಾವಿದರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತಿರುಚಿ ಹೇಳಿದ್ರು. ಇದು ಅಶ್ವಿನಿ ಗೌಡ ಅವರು ಮಾಡಿರೋದು ತಪ್ಪು ಅಂತ ಅಂದ್ಬಿಟ್ಟು ಈಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ. ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಇದನ್ನ ಅಳೆದು ತೂಗಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಮ್ಯಾಟ್ರು ಅಂತ ಅಂದ್ಬಿಟ್ಟು ಕೂಡ ನೀಟಾಗಿ ಪ್ರತಿಯೊಂದು ವರ್ಡ್ಗಳನ್ನು ಕೂಡ ನೋಡಿ ಈ ರೀತಿಯಾಗಿ ತೋರಿಸಿದಾಗ ಜನರಿಗೂ ಕೂಡ ನಂಬಿಕೆ ಬರುತ್ತೆ. ಇಲ್ಲಿ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ಅಂದ್ಬಿಟ್ಟು. ಹೆಚ್ಚಾಗಿ ತಪ್ಪು ಮಾಡಿರೋದು ಯಾರು ಅಂದ್ರೆ ಮಿತಿ ಮೀರಿ ತಪ್ಪು ಮಾಡಿರೋದು ಯಾರು ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ರು. ಇಲ್ಲಿ ರಕ್ಷಿತ್ ಅವ್ರದ್ದು ಮೇನ್ ಆಗಿ ಚಪ್ಪಲಿ ತೋರಿಸಿದ್ದು ಕೂಡ ಅಂದ್ರೆ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸಿದ್ರಲ್ಲ ಅವ್ರದ್ದು ಕೂಡ ತಪ್ಪಿದೆ. ಅದಕ್ಕೂ ಕೂಡ ಇಲ್ಲಿ ಹೇಳಿದ್ರು. ರಕ್ಷಿತ್ ಅವರು ಇಮಿಡಿಯೇಟ್ ಆಗಿ ಸಾರಿ ಕೂಡ ಇಲ್ಲಿ ಕೇಳಿದ್ರು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಹೇಳಿದ್ರು. ಅದು ಎಪಿಸೋಡ್ ಅಲ್ಲಿ ತೋರಿಸ್ಲಿಲ್ಲ, ಆದ್ರೆ ಅವರು ಸಾರಿ ಕೇಳಿರೋದಂತೂ ಕನ್ಫರ್ಮೇ. ಆ ನಂತರ ಇಲ್ಲಿ ಅಶ್ವಿನಿ ಗೌಡ ಅವರು ಸಾರಿ ಕೇಳಲಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲ ಅವ್ರು ಅದೇ ರೀತಿ ಹೇಳಿದ್ರು, ಅದು ನಾನು ಒಬ್ಳು ಕಲಾವಿದೆ ಅಲ್ವಾ, ನನಗೂ ಕೂಡ ಅವಮಾನ ಆಯ್ತಲ್ವಾ ಅಂತ ಹೇಳಿದ್ರು. ಇದನ್ನ ಅವರು ಹೇಳಬೇಕಿತ್ತು ಸ್ಟೇಟ್ಮೆಂಟ್. ಅಣ್ಣ ಅವ್ರು ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ, ನನಗೆ ಇಲ್ಲಿ ಅವರು ಬ್ರೇಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾಲಲ್ಲಿ ರೀತಿ ಮಾಡಿದ್ರಲ್ಲ, ನನ್ನ ಮನಸ್ಸಿಗೆ ತುಂಬಾನೇ ನೋವಾಯಿತು ಅಂತ ಹೇಳ್ಕೊಂಡಿದ್ರೆ ಅಲ್ಲಿಗೆ ಮ್ಯಾಟ್ರು ಕ್ಲೋಸ್ ಆಗಿರೋದು. ಆದರೆ ಅವರು ಕಲಾವಿದರಿಗೆ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಬ್ಬರು ಕೂಡ ಕಲಾವಿದರಲ್ವಾ. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ಹೇಳಿದ್ದು, ನಾನು ಒಬ್ಬ ಕಲಾವಿದ ಅಲ್ವಾ, ಬರೀ ನನ್ನನ್ನು ಹೋಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ, ಅಂದರೆ ನಾನು ಮಾಡಿರೋ ಸಿನಿಮಾ ಎಲ್ಲ ಮರ್ತೋಯ್ತಾ ಅಂತ ಇಲ್ಲಿ ಕೇಳಿದ್ರು. ಮತ್ತೆ
ಇನ್ನು ಮುಂದೆ ಇಬ್ರು ಕಡೆಯಿಂದನೂ ಕೂಡ ತಪ್ಪು ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಎಚ್ಚರಿಕೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಧನುಷ್ ಅವರು, ರಕ್ಷಿತಾ ಅವರು, ಗಿಲ್ಲಿ ಅವರು, ಅಶ್ವಿನಿ ಅವರು 4 ಜನ ಕೂಡ ಇಲ್ಲಿ ಸೇವ್ ಆಗಿದ್ದಾರೆ. ಇನ್ನು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಇನ್ನು ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಯಾರು ಪಾಸ್ ಆದ್ರು ಯಾರು ಫೇಲ್ ಆದ್ರು ಅಂತ ಗೊತ್ತಾಗಿದೆ. ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಧನುಷ್ ಅವರಿಗೆ ಸಿಕ್ಕಿದ್ದು. ನಿಜವಾಗ್ಲೂ ಅವರೊಂದು ಏನು ರೀಸನ್ ಕೊಟ್ಟರು ಕಿಚ್ಚ ಸುದೀಪ್ ಸರ್, ನಿಜವಾಗ್ಲೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಯಾವಾಗಲೂ ಕೂಡ ನಾವು ಸಹಾಯ ಮಾಡಿದಾಗ ಸಹಾಯ ಮಾಡದೆ ಅಂತ ಹೇಳ್ತಾ ಇದ್ರೆ ಮಾಡಿಸ್ಕೊಂಡವ್ರಿಗೂ ಕೂಡ ಇಲ್ಲಿ ಇರಿಟೇಷನ್ ಆಗುತ್ತೆ. ಅದಕ್ಕೆ ಒಂದು ಕೈಯಿಂದ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಧನುಷ್ ಅವರು, ನಾನು ಆಲ್ಮೋಸ್ಟ್ ಏನು ಅನ್ಕೊಂಡಿದ್ದೆ ಅಂತಂದ್ರೆ ಗಿಲ್ಲಿ ನಟ ಅವ್ರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇತ್ತು. ಬಟ್ ಇಲ್ಲಿ ಧನುಷ್ ಅವರು ಕೂಡ ವೆಲ್ ಡಿಸರ್ವೇ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೋಬೇಕು ಅಂತ ಅಂದ್ಬಿಟ್ಟು ಇಷ್ಟ ಇತ್ತು. ದೇವರ ಹತ್ರನೂ ಕೂಡ ನಾನು ಇವತ್ತು ಬೇಡ್ಕೊಂಡಿದ್ದೆ ಅಂತ ಧನುಷ್ ಅವರು ಹೇಳಿದ್ರು. ಸದ್ಯ ಈಗ ಅವರೊಂದು ಆಸೆ ಏನಿತ್ತು ಅದು ಫಲಿಸಿದೆ. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಧನುಷ್ ಅವ್ರಿಗೆ ಈಗ ಸಿಕ್ಕಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಿ 4 ಜನ ಸೇವ್ ಆಗಿದ್ದಾರೆ. ಇನ್ನು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅಂತ ನೋಡೋದಾದ್ರೆ, ನಾಳೆ ಎಪಿಸೋಡ್ ಅಲ್ಲಿ ಇಲ್ಲಿ ಫಸ್ಟ್ ಸೇವ್ ಆಗೋದು ಸೂರಜ್ ಅವರು, ಸ್ಪಂದನ ಅವರು, ರಾಶಿಕಾ ಅವರು, ಧ್ರುವಂತ್ ಅವರು. ಬಾಟಮ್ ನಲ್ಲಿ ಸುದಿಯವರು ಮತ್ತೆ ಚಂದ್ರಪ್ರಭು ಅವರು ಇರ್ತಾರೆ. ಇಲ್ಲಿ ಸುದಿಯವ್ರ ಕತ್ತಲ್ಲಿ ಒಂದು ಚೈನ್ ಇದೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ರಕ್ಷಿತ್ ಅವ್ರಿಗೆ ಹೇಳಿದ್ರು, ಅದನ್ನ ನೀವು ಎತ್ಕೊಳ್ಬಹುದು, ಇದು ಒಂದು ಇಮ್ಯುನಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಆ ಪವರ್ದು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಸುದಿಯವರು ಅವರು ಸೇವ್ ಆಗಬೇಕು ಅಂತ ಅಂದ್ಬಿಟ್ಟು ಏನೊಂದು ಫಿನಾಲೆಯಲ್ಲಿ ಗೆದ್ದಿದ್ರು ಆ ಒಂದು ಚೈನ್ನ ಇಲ್ಲಿ ಯೂಸ್ ಮಾಡಿಬಿಟ್ಟು ಸೇವ್ ಆಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಚಂದ್ರಪ್ರಭು ಅವರು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ವೀಕ್ಷಕರೇ, ನೋಡೋಣ ಇದು ನಿಜ ಆಗುತ್ತಾ ಅಥವಾ ಸುಳ್ಳಾಗುತ್ತಾ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ, ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನಾನು ಇವಾಗ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ನಾಳೆ ಏನೆಲ್ಲ ಒಂದು ಆಕ್ಟಿವಿಟೀಸ್ ಮಾಡ್ತಾರೆ ಅಂತಂದ್ರೆ, ಈಗ ನೀವು ನೋಡಿದ್ದೀರಾ ಗಾರ್ಡನ್ ಏರಿಯಾದಲ್ಲಿ ಒಂದು ಹುಲಿ ಚಿತ್ರ ಇದೆ, ಅದರಲ್ಲಿ ಜಂಬ ಮತ್ತಿಲ್ಲಿ ನಕಲಿ ಮುಖವಾಡ ಈ ರೀತಿಯಾಗಿ ಇಲ್ಲಿ ಬರ್ದಿದೆ. ಇದರಲ್ಲಿ ಒಂದು ಆಕ್ಟಿವಿಟಿ ಮಾಡಿಸ್ತಾರಂತೆ. ಎಲ್ಲರೂ ಕೂಡ ಇಲ್ಲಿ ನಿಂತಿರ್ತಾರೆ. ಅಂದ್ರೆ ನೀವು ಉದಾಹರಣೆ ತೊಗೊಳೋದಾದ್ರೆ ಊಸರವಳ್ಳಿ ನಕಲಿ ಅಂತ ಅಂದ್ಬಿಟ್ಟು ಬರ್ದಿರ್ತಾರಲ್ಲ, ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಅಲ್ಲಿ ನಿಂತಿರ್ತಾರೆ. ಯಾರ್ಯಾರಿಗೆ ಯಾವ್ದಾದ್ರು ಹೋಲುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸರಪಳಿ ಹಾಕಿರ್ತಾರಂತೆ. ನಕಲಿ ಅನ್ನೋ ಒಂದು ಸರಪಳಿನ ತಗೊಂಡೋಗಿ ಧ್ರುವಂತ್ ಅವ್ರಿಗೆ ಹಾಕಕ್ ಹೋಗ್ತಾರಂತೆ. ಆದ್ರೆ ಧ್ರುವಂತ್ ಅವರು ರಕ್ಷಿತ್ ಅವ್ರ ಕೈನ ಹಿಡ್ಕೊಂತಾರಂತೆ. ಅವಾಗ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಏನಪ್ಪ ಸಮಸ್ಯೆ ಅಂತ ಕೇಳ್ತಾರಂತೆ. ಆಲ್ಮೋಸ್ಟ್ ಇದು ಕೇಳಿದ್ದೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಿದ್ದಾರೆ ಧ್ರುವಂತ್ ಅವರಂತೂ. ಇಲ್ಲಿ ಚಂದ್ರಪ್ರಭು ಅವ್ರಿಗಿಂತ ನನಗೆ ಧ್ರುವಂತ್ ಅವ್ರಿಗಿರೋ ತುಂಬಾನೇ ಚೆನ್ನಾಗಿರೋದು ಅಂತ ಅನಿಸ್ತದೆ. ಆದ್ರೆ ಏನಕ್ಕೆ ಈ ಥರ ಹಿಡ್ಕೊಂಡೆ ಅಂತ ಕೇಳಿದಾಗ, ಇಲ್ಲ ನನ್ನ ಕೂದಲು ಹಾಳಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರಂತೆ. ಮತ್ತೆ ಆ ಒಂದು ಸರಪಳಿನ ಇಲ್ಲಿ ರಕ್ಷಿತ್ ಅವ್ರ ಕೈಗೆ ಇಸ್ಕೊಟ್ಬಿಟ್ಟು ಹಾಕು ಅಂತಂದ್ಬಿಟ್ಟು ಹೇಳ್ತಾರಂತೆ. ಇಲ್ಲಿ ನಕಲಿ ಅನ್ನೋದನ್ನ ಇಲ್ಲಿ ಧ್ರುವಂತ್ ಅವ್ರಿಗೆ ಇಲ್ಲಿ ರಕ್ಷಿತ್ ಅವರು ಕೊಟ್ರಂತೆ. ಅವರೊಂದು ಇದಕ್ಕೆ ಏನಕ್ಕೆ ಕೊಟ್ಟರು ಅಂತ ಹೇಳಬೇಕಲ್ಲ, ತುಂಬ ಚೆನ್ನಾಗಿ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರಂತೆ. ನೋಡೋಣ, ನಾಳೆ ಎಪಿಸೋಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇವತ್ತಿನ ಕಿಚ್ಚನ ಪಂಚಾಯಿತಿ ಅಂತಲೂ ಸೂಪರ್ ಆಗಿತ್ತು, ಎಕ್ಸಲೆಂಟ್ ಅಂತ ನನಗನ್ನಿಸ್ತು. ಇಲ್ಲಿ ಯಾವುದೂ ಕೂಡ ಒಂದು ಕೂಡ ಮೈನಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭು ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಇನ್ನು ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.